जयाच्या जनी जन्म नामार्थ झाला, जयाने सदा वास नामात केला, जयाच्या मुखी सर्वदा नाम कीर्ती, नमस्कारता ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ 6 ಏಪ್ರಿಲ್ ಎಲ್ಲರಿಗೂ ಪ್ರಥಮವಾಗಿ ಶ್ರೀರಾಮನವಮಿಯ ಹಾರ್ದಿಕ ಭಕ್ತಿಪೂರ್ವಕ ವಂದನೆಗಳು, ಶುಭಾಶಯಗಳು. ರಾಮನವಮಿ ಒಂದು ದಿವಸಕ್ಕೆ ಆಗದೆ ಹೊರತು ಪ್ರತಿನಿತ್ಯವೂ ನಮ್ಮ ಜೀವನದಲ್ಲಿ ರಾಮನವಮಿ ಆಗಬೇಕು. ಅಂದರೆ ಆ ರಾಮನ ಹುಟ್ಟಿದಬ್ಬ ನಮ್ಮ ಅಂತರಂಗದಲ್ಲಿ ನಾವೆಲ್ಲರೂ ಸೇರಿ ನಿತ್ಯವಾಗೂ ಆಚರಿಸಬೇಕು. ಅಂದರೆ ಸದಾ ಮನಸ್ಸನ್ನು ರಾಮನ ಧ್ಯಾನದಲ್ಲಿ ಮತ್ತು ಆತ್ಮಾರಾಮನದ ಚಿಂತನೆಯಲ್ಲಿ ಹಾಗೂ ಆನಂದದಲ್ಲಿ ಪ್ರಪಂಚ ಪರಮಾತ್ಮ ನಮಗೆ ಯಾಕೆ ಕೊಟ್ಟಿದ್ದಾರಪ್ಪ, ಆನಂದದಿಂದ ಬದುಕಿ ಬಾಳಿ ಈ ನರದೇಹವನ್ನು ಸಾರ್ಥಕ ಮಾಡ್ಕೋ. ನರದೇಹ ಪ್ರಾಪ್ತಿ ಆಗಿರದ್ದೇ ನೀನು ಭಗವಂತನ ಪ್ರಾಪ್ತಿ ಮಾಡಿಕೊಂಡು ಅವನ ಆನಂದ ಸ್ವರೂಪದಲ್ಲಿ ನೀನು ಈಜಾಡಿ ಅವನ ಜೊತೆ ಆನಂದದಲ್ಲಿ ಬದುಕು ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ರಾಮನವಮಿಯ ಪ್ರವಚನದ ಕುರಿತಾಗಿ ಮಹಾರಾಜರು 3 ಪ್ರವಚನ, ರಾಮನವಮಿಗೆ 3 ಪ್ರವಚನವನ್ನು ಮಾಡಿದ್ದಾರೆ. ನಾವು ಅದನ್ನು ಒಂದೊಂದೇ ನೋಡೋಣ. ಏನು ಹೇಳ್ತಾರಪ್ಪ ರಾಮನವಮಿಯ ಪ್ರವಚನಕ್ಕೆ ಶ್ರೀ ಮಹಾರಾಜರು? ನಾವೆಲ್ಲರೂ ಸೇರಿ ಅದನ್ನು ಶ್ರವಣ, ಚಿಂತನ, ಮನನ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವ ಸರ್ವಥಾ ಪ್ರಯತ್ನವನ್ನು ಮಾಡೋಣ. ಇಂದು ರಾಮನವಮಿ ಇರುತ್ತದೆ. ನಾವು ಅದನ್ನು ಆನಂದದಿಂದ ಹಾಗೂ ಉತ್ಸಾಹದಿಂದ ಆಚರಿಸುತ್ತೇವೆ. ಇಂದು ರಾಮ ಜನ್ಮವಾಯಿತು. ಇನ್ನು ಮುಂದಿನ ರಾಮಜನ್ಮದವರೆಗೂ ನಮ್ಮ ಈ ಆನಂದವು ಉಳಿಯಬೇಕೆಂದು ನಮಗೆ ಮನಪೂರ್ವಕ ಅನಿಸುವುದೇ? ಅನ್ಸತ್ತಾ ನಮಗೆ? ಒಂದು ರಾಮಜನ್ಮದಿಂದ ಇನ್ನೊಂದು ರಾಮಜನ್ಮ ಅಂದರೆ ಮತ್ತೆ ಒಂದು ಸಂವತ್ಸರ, 1 ವರ್ಷದ ಕಾಲದಲ್ಲಿ ಆ ಆನಂದ ಕೇವಲ ಇವತ್ತು ಪಾನಕ, ಕೋಸಂಬರಿ, ಚರ್ಪು, ರಾಮನ ಪ್ರಸಾದ ಇದನ್ನೆಲ್ಲ ಮಾಡಿ ತಿಂದು ಇದು ಆನಂದ ಒಂದು ದಿವಸಕ್ಕಿರಬೇಕಾ? ಅಥವಾ ಮನಪೂರ್ವಕವಾಗಿ ಸಂಪೂರ್ಣ 365 ದಿವಸ ಕಾಲ ಮತ್ತೆ ಪುನಃ ರಾಮಜನ್ಮ ಬರುವ ತನಕ ಆನಂದ ಇರಲೇಬೇಕು, ಪರ್ಮನೆಂಟ್ ಇರಬೇಕು ಅಂತ ಅನ್ಸತ್ತಾ? ನಮ್ಮ ಭಯ, ಚಿಂತೆ, ತಳಮಳ ದೂರವಾಗಿರುತ್ತದೆಯೇ? ದೂರ ಆಯ್ತಾ ನಮ್ಮ ಭಯ, ಚಿಂತೆ, ತಳಮಳ? ಒಂದು ವೇಳೆ ಆಗಿರದಿದ್ದರೆ ಈ ರಾಮಜನ್ಮದ ಆನಂದ, ಉತ್ಸಾಹ ಆ ದಿವಸದ ಮಟ್ಟಿಗೆ ಆದಂತೆ ಎಂದು ಹೇಳಬೇಕಾಗುತ್ತದೆ. ಒಂದೇ ದಿವಸದ ಪೂರ್ತಿಗೆ ನಾವು ಇವೆಲ್ಲ ಉತ್ಸಾಹ ಮಾಡಿದ್ದು, ಆನಂದ ಅನ್ನಿಸ್ತು. ಮತ್ತೆ ನಾಳಿಂದ ಯಥಾ ಪ್ರಕಾರ ನಾವು ಪ್ರಪಂಚದಲ್ಲಿ ಹೋಗಿ ಮನಸ್ಸನ್ನು ತೊಡಗಿಸಿ ಗೋಳಾಟ ಮಾಡಿದ್ರೆ ಅದರದ್ದು ಉಪಯೋಗ ಏನು? ಅಂದ ಮೇಲೆ ನಾವು ರಾಮಜನ್ಮವನ್ನು ತಿಂಗಳವರೆಗೂ ಆಚರಿಸಿದರೂ ಆಗುವ ಪ್ರಯೋಜನವೇನು? ತಿಂಗಳಾನ್ಗಟ್ಟಲೆ ನಾವು ಆಚರಿಸ್ಬೋದು. ರಾಮನ ಜನ್ಮ ಮಾಡೋಣ, ಮತ್ತು ಇನ್ನೊಂದು ಹಬ್ಬ ಬಂತು, ಮತ್ತು ಇನ್ನೊಂದು ದಾಸನವಮಿ ಬಂತು, ಮತ್ತು ಇನ್ನೊಂದು ಹನುಮಾನ್ ಜಯಂತಿ ಬಂತು, ಎಲ್ಲ ಬರ್ತಾ ಇರುತ್ತೆ. ಇದನ್ನು ತಿಂಗಳಾನ್ಗಟ್ಟಲೆ ನಾವು ಎಲ್ಲ ಹಬ್ಬವನ್ನು ಆಚರಿಸಿದ್ರೂ ಕೂಡ ನಮ್ಮ ಭಯ ಹೋಗಿಲ್ಲ, ಚಿಂತೆ ಹೋಗಿಲ್ಲ, ಮನಸ್ಸಿನಲ್ಲಿ ವಿಕಲ್ಪಗಳು ಬರ್ತಾ ಇದ್ದಾವೆ, ಸಂಶಯಗಳು ಹೇಳ್ತಾ ಇದ್ದಾವೆ. ಪ್ರಪಂಚ ಹೆಂಗೆ ನಡೆಯುತ್ತಪ್ಪ, ನಾನು ರಾಮನಿಗೆ ಎಲ್ಲವೂ ಕೊಟ್ಬಿಟ್ಟು ಸಮರ್ಪಣೆ ಮಾಡಿಬಿಟ್ರೆ ಅಂದಮೇಲೆ ಅದರ ಪ್ರಯೋಜನವೇನು? ನಾವು ನಿಜವಾದ ಅರ್ಥದಲ್ಲಿ ರಾಮ ಜನ್ಮ ಆಚರಿಸಿದ್ದೇ ಆದರೆ ಅದರಿಂದ ಉಂಟಾಗುವ ಆನಂದವು ಸ್ಥಿರವಾಗಿ ಹೇಗೆ ಉಳಿದಿತ್ತು? ಆಚರಿಸಿಲ್ಲ ಅಂದರೆ, ನಾವು ಸರಿಯಾಗಿ ಆಚರಿಸಲಿಲ್ಲ ಅಂದರೆ ಆನಂದದಿಂದ ಹೆಂಗೆ ಚಿರಕಾಲ ಸ್ಥಿರ ಹೆಂಗೆ ಉಳಿಯಕ್ಕೆ ಸಾಧ್ಯ? ವಾದ್ಯ ವೈಭವದೊಂದಿಗೆ ಲೌಕಿಕ ಆಡಂಬರದ ದೃಷ್ಟಿಯಿಂದ ಆಚರಿಸಿದ ಬೇರೆ ಸಮಾರಂಭಗಳ ಆನಂದವು ಅಷ್ಟರ ಮಟ್ಟಿಗೆ ಇರುತ್ತದೋ ಅದರಂತೆಯೇ ರಾಮಜನ್ಮದ ಉತ್ಸವದ ಆನಂದವೂ ಕೂಡ ಅಷ್ಟರ ಮಟ್ಟಿಗೆ ಆದರೆ ನಮಗೆ ಏನು ಪ್ರಾಪ್ತವಾಗುತ್ತದೆ? ಎಲ್ಲ ಸಮಾರಂಭಗಳಲ್ಲಿ ವಾದ್ಯ ಭಜಂತ್ರಿ ವೈಭವದಿಂದ ನಾವೆಲ್ಲ ದುಡ್ಡು ಕೊಟ್ಟು ಡೋಲ್ ಬಾಜಾ ಎಲ್ಲ ಬಾರಿಸ್ತೀವಿ. ಅದರಂತೆ ಕೂಡ ಈ ಉತ್ಸವದಲ್ಲೂ ಕೂಡ ನಾವು ಡೋಲು, ನಾವು ಬಾಜಾ ಭಜಂತ್ರಿ ತಾಳ ಎಲ್ಲ ಹಾಕಿ ಭಜನೆ ಮಾಡಿದ್ವಿ. ಆದರೆ
ಆ ಆನಂದವು ಅಷ್ಟಮಟ್ಟಿಗೆ ಎರಡೂ ಸೇಮ್ ಆಯ್ತು ಆನಂದ. ಅದರದ್ದು ಉಪಯೋಗ ಏನು ಪ್ರಾಪ್ತಿ ಆಯಿತು ಅಂತ ಕೇಳ್ತಾರೆ ಮಹಾರಾಜರು. ಉತ್ಸವಕ್ಕಾಗಿ ಮಾಡಿದ ಪ್ರಯತ್ನ ಪರಿಶ್ರಮವಷ್ಟೇ ಅಲ್ಲವೇ ನಮ್ಮ ಪಾಲಿಗೆ ಬಂದದ್ದು. ಭಗವಂತನಿಗೆ ಅವನ ಉತ್ಸವದ ಅವಶ್ಯಕತೆ ಇರುವುದಿಲ್ಲ. ನಾವು ಉತ್ಸವಕ್ಕಾಗಿ ಬಹಳ ಪ್ರಯತ್ನ ಮಾಡಿದ್ವಿ, ಖಟಾಪಿಟಿ ಮಾಡಿದ್ವಿ, ಎಷ್ಟು ಪರಿಶ್ರಮ ಮಾಡಿದ್ವಿ, ದೇಹಕ್ಕೆ ಪರಿಶ್ರಮ ಆಯಿತು, ಎಲ್ಲ ಮಾಡಿದ್ವಿ. ಆದರೆ ಭಗವಂತನಿಗೆ ಅವೆಲ್ಲದ್ದು ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದಲೇ ನಾನು ಅನ್ನುವುದೇನೆಂದರೆ, ರಾಮ ಜನ್ಮ ಉತ್ಸವವನ್ನು ಆಚರಿಸುವಾಗ ನಾವು ಲಕ್ಷ್ಯದಲ್ಲಿ ಇಟ್ಕೊಳ್ಳಬೇಕಾದ ಸಂಗತಿ ಏನೆಂದರೆ, ಅದನ್ನು ವ್ಯಾವಹಾರಿಕ ದೃಷ್ಟಿಯಿಂದ ಆಚರಿಸಬಾರದು. ನಾವು ಯಾವಾಗಲೂ ವ್ಯವಹಾರದಿಂದ ರಾಮ ಜನ್ಮವನ್ನು ಆಚರಿಸಬಾರದು. ಶ್ರೀಮಂತರಂತೆ ಬಡವರಿಗೆ, ಚಿಕ್ಕವರಂತೆ ದೊಡ್ಡವರಿಗೆ ಅದನ್ನು ಆಚರಿಸುವಾಗ ಎಲ್ಲರಿಗೂ ಆತ್ಮೀಯತೆ ಅನಿಸಬೇಕು ಹಾಗೂ ರಾಮನಾಮದ ವಿಷಯದಲ್ಲಿ ಪ್ರೇಮ ನಿರ್ಮಾಣವಾಗಬೇಕು, ಭಕ್ತಿ ಭಾವ ಬೆಳೆಯಬೇಕು ಹಾಗೂ ಅನ್ಯೋನ್ಯರಲ್ಲಿ ಪ್ರೇಮ ಭಾವ ಉಂಟಾಗುವ ರೀತಿಯಲ್ಲಿ ಅದನ್ನು ಆಚರಿಸಬೇಕು. ಏನಾಗಬೇಕಪ್ಪ ಆ ರಾಮನವಮಿ ಆಚರಿಸೋದು ಅಂದರೆ, ಚರಪ್ ಮಾಡಿದ್ವಿ, ಪಾನಕ ಮಾಡಿದ್ವಿ, ಕೋಸಂಬರಿ ಮಾಡಿದ್ವಿ, ಎಲ್ಲರಿಗೂ ಹಂಚಿದ್ವಿ, ಆಯಿತು ಮುಗಿಯಿತು, ಬೆಲ್ಲದ ಪಾನಕ ಚಲೋ ಐತ್ರಿ, ಮಾವಿನಕಾಯಿ ಹಾಕಿದ ಪಾನಕ ಚಲೋ ಐತ್ರಿ ಅಂತ ಹೇಳೋದು ಅದೊಂದೇ ದಿವಸಕ್ಕಲ್ಲ. ಅದನ್ನು ಆಚರಿಸುವಾಗ ಇದು ವ್ಯವಹಾರ ಆಯಿತು. ಆದರೆ ಅಲ್ಲಿ ರಾಮನ ಪ್ರೀತಿ ಎಲ್ಲಿ ನಿರ್ಮಾಣ ಆಯಿತು? ಈ ಕೆಲಸವನ್ನು ಇದನ್ನು ನಾವು ಯಾಕೆ ಮಾಡ್ತಾ ಇದ್ದೀವಿ? ಯಾಕೆಂದರೆ ಅವನನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ, ಅವನ ಪ್ರೇಮದ ಸಲುವಾಗಿ, ಅವನ ಭಕ್ತಿ ಸಲುವಾಗಿ ಇವನ್ನೆಲ್ಲವೂ ಮಾಡುವಾಗ ದೇಹ ಮನಸ್ಸು ಬುದ್ಧಿ ಎಲ್ಲವೂ ಅದರಲ್ಲೇ ತೊಡಗಿಸಿದರೆ ಆವಾಗ ಆನಂದ ಉಂಟಾಗುವುದೇ ಬೇರೆ ಆನಂದ. ಭಕ್ತಿ ಬೆಳಿಬೇಕು. ಒಂದು ರಾಮ ಜನ್ಮದಿಂದ ಇನ್ನೊಂದು ರಾಮ ಜನ್ಮದ ತನಕ ನನ್ನ ಭಕ್ತಿಯಲ್ಲಿ ವೃದ್ಧಿ ಆಗಬೇಕು. ಭಕ್ತಿ ಅಂದರೆ ಏನು? ಅವನ ಮೇಲೆ ಪ್ರೇಮ. ಅಪ್ಪ ನಿನ್ನ ಹೊರತಾಗಿ ನನಗಿನ್ನೇನೂ ಬೇಡ, ಮಹಾರಾಜ್ ನಿಮ್ಮ ಹೊರತಾಗಿ ನನಗಿನ್ನೇನೂ ಬೇಡ, ನೀವು ಕೊಟ್ಟಿರೋ ನಾಮಸ್ಮರಣೆ, ನೀವು ಕೊಟ್ಟಿರೋ ಉಪಾಸನೆ, ಇದರ ಹೊರತಾಗಿ ನನ್ನ ಇನ್ನೊಂದು ಪ್ರಪಂಚಿಕ ವಿಷಯದಲ್ಲಿ ಯಾವ ಥರವಾದ ಆಸಕ್ತಿ ಇಲ್ಲದಂತೆ ಆಗುವುದೇ ಅವನಲ್ಲಿ ಭಕ್ತಿ ಬೆಳೆಸುವುದು. ಅನ್ಯೋನ್ಯ ಪ್ರೇಮದಿಂದ ಆಚರಿಸಬೇಕು. ಅಂದರೆ ಅಲ್ಲಿ ಯಾವ ಥರವಾದ ನ್ಯೂನ್ಯತೆ ಇರಬಾರ್ದು, ಸಂಶಯ ಇರಬಾರ್ದು, ವಿಕಲ್ಪ ಇರಬಾರ್ದು. ಪ್ರತಿಯೊಬ್ಬ ಮನುಷ್ಯನಿಗೂ ಆಚರಣೆಯಲ್ಲಿ ತರಲು ಬರುವುದಂತೆಯೇ ಶ್ರೀರಾಮನ ಚರಿತ್ರೆಯಾಗಿರುತ್ತದೆ. ಶಿಷ್ಟರ ಸಂರಕ್ಷಣೆ ಮಾಡುವುದೇ ನಿಜವಾದ ಧರ್ಮವಾಗಿರುತ್ತದೆ ಹಾಗೂ ಅದಕ್ಕಾಗಿಯೇ ಭಗವಂತನು ಅವತಾರ ಮಾಡಿರುತ್ತಾನೆ. ಈ ತತ್ವವನ್ನು ನಾವು ತಿಳಿದುಕೊಳ್ಳಬೇಕು. ನಾವು ರಾಮನು ದೇವರ ಮನೆಯಲ್ಲೇ ಆಗಲಿ ಅಥವಾ ಮಂದಿರಗಳಲ್ಲೇ ಆಗಲಿ ಇರುವುದಿಲ್ಲ. ನಮ್ಮ ರಾಮನು ದೇವರ ಮನೆಯಲ್ಲೇ ಆಗಲಿ ಅಥವಾ ಮಂದಿರಗಳಲ್ಲೇ ಆಗಲಿ ಇರುವುದಿಲ್ಲ. ಅವನು ಪ್ರತಿಯೊಬ್ಬರ ಹೃದಯದಲ್ಲಿ ಇರುತ್ತಾನೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಅದರಂತೆ ವ್ಯವಹಾರದಲ್ಲಿ ವರ್ತನೆಯನ್ನು ಇಟ್ಟುಕೊಳ್ಳಬೇಕು. ಅಂದರೆ ಮಾತ್ರ ರಾಮಜನ್ಮ ಆಚರಿಸಿದ ನಿಜವಾದ ಉಪಯೋಗವಾಗುತ್ತದೆ ಎಂದು ಹೇಳಬಹುದು. ಅವನು ಕೇವಲ ಮಂದಿರದಲ್ಲಿ, ಫೋಟೋದಲ್ಲಿ, ನಮ್ಮನೆ ದೇವ್ರಗೂಡಲ್ಲಿ ಒಂದು ಮೂರ್ತಿನ ಇಡುವುದು ಅಲ್ಲ, ಅಥವಾ ಅಯೋಧ್ಯದಲ್ಲಿದ್ದಾನೆ ಅಂತ ಅಲ್ಲ. ನಮ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದಾನೆ ಆತ್ಮಾರಾಮ ಅಂದಮೇಲೆ ವ್ಯವಹಾರದಲ್ಲಿ ಸಮತ್ವ ದೃಷ್ಟಿಯಿಂದ ಸಂಪೂರ್ಣ ಸೃಷ್ಟಿಯನ್ನು ರಾಮರೂಪವಾಗಿ ನೋಡಿ ಆಚರಿಸುವುದಾಗ ಆವಾಗ ನಿಜವಾದ ನಮಗೆ ಉಪಯೋಗ ಆಗುತ್ತದೆ. ಆದರೆ ನಮ್ಮದು ಹೇಗೆ ಆಗಿರುತ್ತದೆ ಎಂದರೆ, ಕಣ್ಣಿದು ಪ್ರಕಾಶ ಕಾಣಿಸುವುದಿಲ್ಲ. ಏಕೆಂದರೆ ಅವುಗಳ ಮೇಲೆ ವಿಕಾರಗಳು ಪರದೆ ಬಂದಿರುತ್ತದೆ. ಕಣ್ಣುಗಳ ಮೇಲೆ ಪರದೆ ಬಂದಿದ್ದರೆ ಡಾಕ್ಟರು ಶಸ್ತ್ರಕ್ರಿಯೆ ಮಾಡಿ ಅದನ್ನು ದೂರ ಮಾಡಿರುತ್ತಾರೆ. ಕಣ್ಣು ಮೇಲೆ ಪೊರೆ ಬಂದರೆ ನಮಗೆ ಸ್ಪಷ್ಟವಾಗಿ ಆ ಪ್ರಕಾಶ ಕಾಣಿಸೋದಿಲ್ಲ, ರಿಫ್ಲೆಕ್ಟ್ ಆಗೋದಿಲ್ಲ ಲೈಟು, ಮಂಜು ಕಾಣಿಸುತ್ತೆ. ಅವಾಗ ಡಾಕ್ಟರ್ ಏನು ಮಾಡ್ತಾರೆ? ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡಿ ಆ ಪೊರೆನ ತೆಗೀತಾರೆ. ಆದರೆ ಶಸ್ತ್ರಚಿಕಿತ್ಸಾ ಮಾಡಿದ ಮೇಲೆ ಡಾಕ್ಟರರು ಹೇಳಿದ ಔಷಧ, ಪಥ್ಯ ಮುಂತಾದಗಳನ್ನು ಸೇವಿಸಬೇಕಾಗುತ್ತದೆ. ಅದರಂತೆ ನೀತಿ ಧರ್ಮದ ಆಚರಣೆಯೊಂದಿಗೆ ಸಾಧು ಸಂತರು ಹೇಳಿದ ನಾಮವನ್ನು ಅತ್ಯಂತ ಪ್ರೇಮದಿಂದ ತೆಗೆದುಕೊಳ್ಳುವುದು ಅವಶ್ಯವಿರುತ್ತದೆ. ರಾಮಜನ್ಮದ ನಿಮಿತ್ತದಿಂದ ನೀವು ನಿಮ್ಮ ಅಂತಃಕರಣದಲ್ಲಿ
ಬಿತ್ತಿದ ನಾಮರೂಪಿ ಬೀಜವು ಹೇಗೆ ಬೆಳೆಯುತ್ತದೆ ಎಂಬುದರ ಕಡೆಗೆ ಲಕ್ಷ್ಯವನ್ನು ಕೊಡಬೇಕು. ಪ್ರತಿಯೊಂದು ವರ್ಷದ ರಾಮ ಜನ್ಮದೊಂದಿಗೆ ರಾಮನಾಮದ ಪ್ರೇಮ ಬೆಳೆದು ಅದರಿಂದ ಪ್ರಾಪ್ತಾಗುವ ಆನಂದ ವೃದ್ಧಿಯೂ ಆಗುವುದೇ ರಾಮ ಜನ್ಮೋತ್ಸವದ ನಿಜವಾದ ಫಲವಾಗಿರುತ್ತದೆ. ರಾಮ ಜನ್ಮದ ನಿಜವಾದ ಫಲ ಏನಪ್ಪ? ಪ್ರತಿಯೊಂದು ವರ್ಷ ಹೆಂಗೆ ನಾ ರಾಮ ಜನ್ಮೋತ್ಸವ ಮಾಡ್ತಾ ಹೋಗ್ತೀವೋ ಅವನ ಪ್ರೇಮ, ಅವನ ಭಕ್ತಿ, ಅಂತರಂಗದಲ್ಲಿ ಅವನ ಬಗ್ಗೆ ದೃಢವಾದ ವಿಶ್ವಾಸ, ರಾಮ ನನ್ನ ಉದ್ಧಾರ ಮಾಡ್ತಾನೆ, ರಾಮ ನನ್ನನ್ನು ಕರ್ಕೊಂಡು ಹೊಂಟಿದ್ದಾನೆ, ಶಬರಿಗೆ ಹೆಂಗೆ ವರ್ಷಾನುವರ್ಷ ಕಾಯ್ಕೊಂಡು ತಪಶ್ಚರ್ಯ ಮಾಡಲು ಕಡೆಗೆ ರಾಮ ಬಂದವಳಿಗೆ ಮೋಕ್ಷವನ್ನು ಕೊಟ್ಟನೋ ಅದರಂತೆ ಪ್ರತಿಯೊಂದು ಜನ್ಮದಲ್ಲೂ ನಮ್ದು ಊರ್ಧ್ವ ರೇತಕ್ಕೆ ಹೋಗಬೇಕು ಸಾಧನ. ಆವಾಗ ನಿಜವಾದ ರಾಮ ಜನ್ಮದ ಉತ್ಸವದ ಆನಂದ ಆಗುತ್ತದೆ. ರಾಮನು ಕರ್ತಾ ಇರುತ್ತಾನೆ ಎಂಬ ಭಾವನೆ ದೃಢವಾಗಿ ಮನಸ್ಸು ರಾಮನಾಮದಲ್ಲಿ ಅಧಿಕಾಧಿಕ ರಮಿಸುವುದೇ ರಾಮ ಜನ್ಮ ಆಚರಿಸಿದ ಫಲಶ್ರುತಿಯಾಗಿರುತ್ತದೆ. ಕಡೆಗೆ ಎಲ್ಲ ಸ್ತೋತ್ರದಲ್ಲಿ ಫಲಶ್ರುತಿ ಹೇಳಿರ್ತಾರೆ. ಯಾಕಪ್ಪ? ಇದನ್ನು ಹೇಳೋದ್ರಿಂದ ಈ ಫಲ ನಮಗೆ ಪ್ರಾಪ್ತಿಯಾಗುತ್ತೆ. ಅಂದರೆ ಪ್ರತಿಯೊಂದು ರಾಮ ಜನ್ಮದ ಉತ್ಸವದಲ್ಲಿ ಏನಾಗಬೇಕು? ನಮಗೆ ಅಧಿಕ ಜಾಸ್ತಿ ನಾಮಸ್ಮರಣೆ ಮಾಡಬೇಕು ಅಂತ ಮನಸ್ಸು ತಾನಾಗಿಯೇ ಪ್ರೇರಿತ ಆಗಬೇಕು. ಅದು ಯಾವಾಗ ಆಗುತ್ತಪ್ಪ? ಅವನಲ್ಲಿ ನಾವು ಪ್ರೇಮ ಮಾಡಿದಾಗ, ಅಂದರೆ ಬಾಹ್ಯವಾಗೂ ವ್ಯವಹಾರದಲ್ಲಿ ಎಲ್ಲರೊಡನೆ ನಿಸ್ವಾರ್ಥ ಬುದ್ಧಿಯಿಂದ ಅಪೇಕ್ಷೆ ರಹಿತವಾದ ಪ್ರೇಮವನ್ನು ಮಾಡು ಅನ್ಯೋನ್ಯದಿಂದ ಪ್ರಪಂಚವನ್ನು ಭಕ್ತಿಪೂರ್ವಕವಾಗಿ ರಾಮ ಕೊಟ್ಟಿರೋದೇ ಪ್ರಪಂಚ ಅಂತ ಮಾಡತೊಡಗಿದಾಗ ಆ ಅಂತರಂಗದಲ್ಲಿ ಆನಂದದ ಇದು ಒಂದು ಉಕ್ಕಿ ಬರುವಂಥದ್ದು ಒಂದು ಡ್ಯಾಮ್ ಅವಾಗ ಹರಿಯಕ್ಕೆ ಶುರುವಾಗುತ್ತೆ. ಅದ್ರ ಒಳಗಿದೆ ಅದು ಆನಂದ, ಅದು ಉಕ್ಕಿ ಬರೋಕ್ಕೆ ಶುರುವಾಗುತ್ತದೆ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.